ಡ್ಯಾಡಿ ಇಂಟರ್ವ್ಯೂ ನೋಡಿದ್ರೆ ಬೈತಾರ ಅನ್ಸುತ್ತೆ, ಅವರೆಲ್ಲ ಅಷ್ಟ್ ಹೇಳಿದ್ರು ನಾನು ನ್ಯಾಚುರಲ್ ಆಗಿ ವಿತೌಟ್ ಎಮೋಷನ್ಸ್ ಫ್ಲೋ ಹೇಳೋಣ ಅನ್ಕೊಂಡ್ರೆ ಅವ್ರು ನೋಡಿದ್ರೆ ಸರಿಗಿದ್ಯಾ ನೀನು ಅಂತಾರೆ. ನೀವೊಂದ್ ಮೂಮೆಂಟ್ ಹೇಳಿ ಇವಾಗ ಅಪ್ಪನ್ ಜೊತೆ ಮೂಮೆಂಟ್ ಅಲ್ಲ ಇಲ್ಲ ಆಕ್ಚುಲಿ ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಇವ್ರ ತಂದೆನೂ ಅಷ್ಟೇ ಸಪೋರ್ಟಿವ್ ಆಗಿ and always will be there. ಅಂಡ್ ನಮ್ಮಪ್ಪ ಏನಂದ್ರೆ ನಮ್ ಡ್ಯಾಡಿನೇ ಈಸ್ ನಾಟ್ ಅನ್ ಎಮೋಷನಲ್ ಪರ್ಸನ್. ನಾನೇನಾದ್ರೂ ಮಿಸ್ ಆಗಿ ಒಂದ್ 2-3 ದಿನ ಸಿಕ್ಕಿಲ್ದೇನೆ ಮಿಸ್ ಯು ಅಂದ್ರೆ ಯಾಕೆ ಓವರ್ ಆಗಿ ಆಡ್ತಾ ಇದೀಯಾ ಅಂತಾರೆ. ಸೊ ಮೈ ಡ್ಯಾಡ್ ಇಸ್ ಲೈಕ್ ದಟ್. ನನ್ ಅವ್ರ ಬಗ್ಗೆ ಇಮೋಷನ್ ಅಂದ್ರೆ ಒಂದ್ ಇವೆಂಟ್ ಗಿಂತ ನಾನ್ ಒಂದ್ ಹೇಳ್ತೀನಿ, ನಾನ್ ಇಂಜಿನಿಯರಿಂಗ್ ಕಾಲೇಜ್ ಫೈನಲ್ ಇಯರ್ ವರ್ಗುನು ಪಿಕಪ್ ಡ್ರಾಪ್ ಜೊತೆ ಮಧ್ಯಾಹ್ನ ಊಟ ಸಮೇತ ನಂಗ್ ಮನೆಯಿಂದ ನಮ್ಮಪ್ಪ ತಂದು ತಿನ್ಸಿ ಹೋಗ್ತಾ ಇದ್ದಿದ್ದು, ನೋಡಿ. ಇನ್ಕ್ಲೂಡಿಂಗ್. ಸೊ ಅಷ್ಟು ಕ್ಲೋಸ್ ನಾವು, ಬಟ್ ವಿ ಆರ್ ನೆವರ್ ಇನ್ ಟು ಸಮಥಿಂಗ್ ಲೈಕ್ ಇಮೋಷನಲ್ ಆಗಿ ನಾವ್ ಮಾತಾಡಿಲ್ಲ ಯಾವತ್ತು. ಇಟ್ಸ್ ಲೈಕ್ ಮಾತಾಡ್ಬೇಕು, ಐ ಲವ್ ಯು ಡ್ಯಾಡ್ ಬಾಯ್, ಆ ಫ್ಲೋ ಅಲ್ಲಿ ಬರುತ್ತೆ ಬಿಟ್ರೆ ಆ ತರ ಇಮೋಷನಲ್ ಆಗಿ ನಾವ್ ಮಾತಾಡಿರ್ಲಿಲ್ಲ. ನಂಗೆ ಹುಷಾರಿಲ್ಲ ನಾನು ಹೇಳಿದ್ನಲ್ಲ, ನಮ್ಮಪ್ಪ ಸಿಕ್ಕಾಪಟ್ಟೆ ಕ್ವಾಟ್ಲೆ, ನಂಗೆ ಹುಷಾರಿಲ್ಲ, ಫುಲ್ಲು ಜ್ವರ. ಅದ್ ಆಕ್ಚುಲಿ ಆ ಸಿನಿಮಾ ಸೀನೇ ಇದೆ ಅದು. ನನಗದು ಆ ಸಿನಿಮಾ ನೋಡೋರು ಹೇಳಿದ್ರು ಇಲ್ಲ, ಇವ್ರು ಹೇಳಿದ್ಮೇಲೆ ಜ್ವರ ಜಾಂಡಿಸ್ ಆಗಿತ್ತು ನನಗೆ, ಫುಲ್ಲು ನೈಟ್ ಎಲ್ಲ ವಾಮಿಟ್ ಆಗ್ತಿತ್ತು. ಸೊ ಹಿ ಯೂಸ್ ಟು ಸಿಟ್. ನೆಕ್ಸ್ಟ್ ದಿನ ಬೆಳಿಗ್ಗೆ ನಂಗೆ ಫುಲ್ ಇಮೋಷನಲ್ ಆಗಿದೆ, ಅಯ್ಯೋ ಕೈಯಲ್ಲೆಲ್ಲ ವಾಮಿಟ್ ಇಟ್ಕೊಂಡು ಹೋಗ್ತಾರಲ್ಲ, ಅದೊಂಥರ ಅನ್ಸುತ್ತಲ್ಲ ಪಪ್ಪ ನಿಂಗೆ ಬಂದಿರೋದು ಕ್ಯಾನ್ಸರ್ ಅಲ್ಲ, ಜಾಂಡಿಸು, ಬಾಯಿಸ್ಕೊಂಡಿರು, ಓವರಾಗಿ ಆಡ್ಬೇಡ. ಸೊ ಇಟ್ಸ್ ಲೈಕ್ ದಟ್, ಡ್ಯಾಡಿ ಐ ಲವ್ ಯು. ನಾನು ಎಮೋಷನಲ್ ಆಗ್ಬಾರ್ದಂತ ಹೇಳ್ದೆ, ಬಟ್ ಇವ್ರು ಹೇಳಿದ್ಮೇಲೆ ನಾನು ಹೇಳಿಲ್ಲ ಅಂದ್ರೆ ಪಕ್ಕ. ಆಕ್ಚುಲಿ ಒಳ್ಳೆ ಕ್ವಶನ್ ಕೇಳಿದ್ರಿ. ಅದು ಸಿನಿಮಾ ಬಿಟ್ಟು ನೋಡಿ ಗೊತ್ತಿಲ್ಲ ಎಷ್ಟ್ ಜನಕ್ಕೆ ಆ ತರದ ಅಪರ್ಚುನಿಟಿ ಸಿಗುತ್ತೆ ಅನ್ನೋದು. ಇವ್ರ ತಂದೆ ಬಗ್ಗೆ ಆಗಿರ್ಬೋದು, ಅವ್ರ ತಂದೆ ಬಗ್ಗೆ ಆಗಿರ್ಬೋದು, ನಮ್ ತಂದೆ ಬಗ್ಗೆ ಆಗಿರ್ಬೋದು, ಎಲ್ರಿಗೂ ಅಮ್ಮನೂ ಮುಖ್ಯ, ಅಕ್ಕನೂ ಮುಖ್ಯ, ಅಣ್ಣನೂ ಮುಖ್ಯ, ಎಲ್ಲರೂ ಇರ್ತಾರೆ. ಫ್ಯಾಮಿಲಿ ಇಂಪಾರ್ಟೆಂಟ್, ಬಟ್ ಆ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೋದು. ಥ್ಯಾಂಕ್ ಯು ನಿಮ್ಗೆ ಅಂಡ್ ನಿಮ್ಮ ಡ್ಯಾಡಿಗೂ ನಮ್ ಕಡೆಯಿಂದ ಒಂದು ನಮ್ ದೊಡ್ಡ ಮನುಷ್ಯ ನಮ್ಮಪ್ಪ. ಥ್ಯಾಂಕ್ಸ್.